ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್. ಬೆಂಗಳೂರನ್ನ ಬಿಟ್ಟು ಹೋಗದಂತಿದ್ದಂತಹ ಷರತ್ತನ್ನ ಸಡಿಲಿಕೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿದೇಶಕ್ಕೆ ಹೋಗುವುದಾದರೆ ಮಾತ್ರ ಕೋರ್ಟ್ನ ಅನುಮತಿಯೇ ಬೇಕು. ದೇಶದ ಒಳಗೆ ಎಲ್ಲಿ ಬೇಕಾದರೂ ಕೂಡ ದರ್ಶನ್ ತೆರಳಬಹುದು. ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಹಿಂದೆ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರನ್ನ ಬಿಟ್ಟು ಎಲ್ಲಿಗೂ ಹೋಗುವಂತಿಲ್ಲ, ಹೋಗೋದಾದ್ರೆ ಕೋರ್ಟ್ನ ಅನುಮತಿಯನ್ನ ಪಡಿಬೇಕು ಅನ್ನುವಂತಹ ಷರತ್ತನ್ನು ವಿಧಿಸಿತ್ತು. ಈಗ ಅದು ಸಡಿಲ ಮಾಡಿದೆ ಕೋರ್ಟ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಬೇಕು ಅಂತಿದ್ದಂತಹ ದರ್ಶನ್ಗೆ ಈ ಆದೇಶ, ಈ ತೀರ್ಪು ಸಹಜವಾಗಿಯೇ ಬಿಗ್ ರಿಲೀಫ್ ಅಂತ ಹೇಳ್ಬೋದಾ? ಖಂಡಿತ ಯಾಕಂದ್ರೆ ಪ್ರಮುಖವಾಗಿ ದರ್ಶನ್ ಅವರು ಎಲ್ಲಿಗೆ ತೆರಳಬೇಕು ಅಂದ್ರೂ ಕೂಡ ಕೋರ್ಟ್ ನ ಅನುಮತಿಯನ್ನ ಪಡ್ಕೊಳ್ಬೇಕಿತ್ತು. ಯಾಕಂದ್ರೆ ಕಳೆದ 2-3 ತಿಂಗಳಿಂದನೂ ಕೂಡ ಜಾಮೀನು ಪಡೆದ ಬಳಿಕ ಪ್ರತಿ ಬಾರಿ ಮೈಸೂರು ಹೋಗುವ ಸಂದರ್ಭದಲ್ಲಿ ಕೆಳಹಂತದ ಕೋರ್ಟ್ ನ ಅನುಮತಿಯನ್ನ ಪಡ್ಕೊಂಡು ಹೋಗ್ತಾ ಇದ್ರು. ಜೊತೆಗೆ ಈಗಾಗಲೇ ಫಿಲಂ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಒಂದು ಚಿಂತನೆಯಲ್ಲಿದ್ದಾರೆ. ಮಾರ್ಚ್ 2ನೇ ವಾರದಿಂದ ಬಹುತೇಕ ದರ್ಶನ್ ಅವರ ಚಲನಚಿತ್ರದ ಶೂಟಿಂಗ್ ಪ್ರಾರಂಭ ಆಗುವಂತ ಸಾಧ್ಯತೆಗಳಿದಾವೆ. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ನಲ್ಲಿ ಒಂದು ರಿಲೀಫ್ ಅನ್ನ ಕೇಳ್ಕೊಂಡು ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಈಗ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ವಿದೇಶಕ್ಕೆ ತೆರಳಕ್ಕೆ ಮಾತ್ರ ಏನು ಕೋರ್ಟ್ ನ ಅನುಮತಿಯನ್ನ ಪಡ್ಕೊಳ್ಬೇಕು. ಅದನ್ನ ಹೊರತುಪಡಿಸಿ ಬೆಂಗಳೂರಿನ ಅಂದ್ರೆ ಭಾರತ ದೇಶದ ಯಾವುದೇ ರಾಜ್ಯಕ್ಕೆ ಹೋಗ್ಲಿ ಅಥವಾ ಯಾವುದೇ ಊರಿಗೆ ಹೋದ್ರು ಕೂಡ ಅವ್ರಿಗೆ ಯಾವುದೇ ರೀತಿಯ ಅನುಮತಿ ಬೇಕಾಗಿಲ್ಲ ಅಂತ ಹೇಳಿ ಈಗ ಏನು ಹೈಕೋರ್ಟ್ ಒಂದು ಅವರ ಷರತ್ತುಗಳೇನಿತ್ತು ಷರತ್ತುಗಳನ್ನ ಸಡಿಲಿಸಿ ಒಂದು ಆದೇಶವನ್ನ ಮಾಡಿದಂಥದ್ದು. ಈ ಮೂಲಕ ದರ್ಶನ್ ತಮ್ಮ ಸಿನಿಮಾದ ಶೂಟಿಂಗ್ ಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಲಿಕ್ಕೂ ಕೂಡ ಅವಕಾಶಗಳನ್ನ ಕಲ್ಪಿಸಿರೋಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.